ಹಾಲೆಲೂಯ 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 ಸ್ತೋತ್ರ ದೇವ. ವಂದನೆ ಸ್ವಾಮಿ. ದೇವಾದಿ ದೇವನೇ, ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ವಂದನೆಯಪ್ಪ. ಸರ್ವಾಧಿಕಾರಿಯಾದ ದೇವರು ನೀನು, ಭೂಮಿ ಲೋಕಗಳಲ್ಲಿ ಅಧಿಕಾರವನ್ನು ಹೊಂದಿರುವ ದೇವರು ನೀನಪ್ಪ. ಈ ರಾತ್ರಿ ಕಾಲ ಸಮಯದಲ್ಲಿ ಈ ದಿನ ಅಪ್ಪ ನಿನ್ನ ಪ್ರಿಯ ಮಕ್ಕಳು ಲಕ್ಷ್ಮೀ ಮತ್ತು ತಿಪ್ಪೇಶ್ ಅವರ ಕುಟುಂಬದಲ್ಲಿ ಅಪ್ಪ ನಮ್ಮನ್ನು ಕರೆತಂದಿದೆಯಪ್ಪ. ನಿನಗೆ ಸ್ತೋತ್ರ. ಈ ದಿನ ಈ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ಳುವ ಕಾರ್ಯಕ್ರಮ ಸ್ತೋತ್ರ ಸ್ವಾಮಿ. ದೀನದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ದೇವ. ಬಂದಿರುವ ಪ್ರತಿಯೊಬ್ಬರನ್ನು, ಪ್ರತಿ ಕುಟುಂಬವನ್ನು, ಪ್ರತಿ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ. ನಿನಗೆ ಸ್ತೋತ್ರ. ವಿಶೇಷವಾಗಿ ಅಪ್ಪ ಇಲ್ಲಿರುವಂಥ ಎಲ್ಲ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ. ಕೊಳಗಲು ಗ್ರಾಮವನ್ನು, ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ನಿಮ್ಮ ಕೈಗೊಪ್ಪಿಸ್ತಾ ಇದ್ದೇನೆ. ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ವಿದ್ಯೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು, ಆಯುಷನ್ನು, ಆರೋಗ್ಯವನ್ನು, ಬಲವನ್ನು ಕೊಟ್ಟು ನಡೆಸಪ್ಪ ತಂದೆ. ಅಪ್ಪ ಆತ್ಮದೇವ, ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸುವ. ಯಾರ್ಯಾರು ಶಾಲೆ ಕಾಲೇಜುಗಳಿಗೆ ಹೋಗುವ ಮಕ್ಕಳಿದ್ದಾರೋ ಅವರೆಲ್ಲರನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೀವಿ. ಬರುವ ಪರೀಕ್ಷೆಗಳಲ್ಲಿ ಒಳ್ಳೆಯ ಪರೀಕ್ಷೆ ಬರೆದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗಿ ಮುಂದಿನ ತರಗತಿಗಳಿಗೆ ಹೋಗುವಂತೆ ಸಹಾಯ ಮಾಡಿ. ಒಳ್ಳೆಯ ಭವಿಷ್ಯವನ್ನು ನೀನೇ ರೂಪಿಸಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಮತ್ತು ಈ ಸಮಯದಲ್ಲಿ ಈ ಒಂದು ಗ್ರಾಮದಲ್ಲಿ, ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಲಕ್ಷ್ಮಿಗಾಗಿ, ತಿಪ್ಪೇಶ್ಗಾಗಿ ಅವರನ್ನು ಪ್ರೀತಿಸಿಕೊಟ್ಟಂಥ ಮಕ್ಕಳು ಅಪ್ಪ ಜಯರಾಮ, ತಿಪ್ಪೇಶ್, ತಿಮ್ಮತಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅವರ ಬಂಧು ಬಳಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳು ಒಪ್ಪಿಸ್ತಾ ಇದ್ದೇವಪ್ಪ. ಸೇರಿ ಬಂದಿರುವ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೇನಪ್ಪ. ಅವರೆಲ್ಲರ ಮನೋ ಕೋರಿಕೆಗಳನ್ನು ನೆರವೇರಿಸುವ ಅಪ್ಪ. ಇಲ್ಲಿ ಬಂದಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗಾಗಿ, ಉದ್ಯೋಗಕ್ಕಾಗಿ ಕಾದುಕೊಂಡಿರುವ ಮಕ್ಕಳಿಗಾಗಿ, ವಿವಾಹಕ್ಕಾಗಿ ಕಾದುಕೊಂಡಿರುವ ಮಕ್ಕಳಿಗಾಗಿ, ವಿವಾಹ ಆಗಿರುವಂಥ ಸಂತಾನ ಇಲ್ಲದೆ ಇರುವಂಥ ಮಕ್ಕಳು ಸಂತಾನಕ್ಕಾಗಿ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅನಾರೋಗ್ಯದಲ್ಲಿರುವ ಪ್ರತಿರೋಧಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಜಯರಾಮನಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಒಳ್ಳೆಯ ಆಯುಷ್, ಆರೋಗ್ಯ, ಬಲವನ್ನು ಕೊಟ್ಟು ನಡೆಸು ಸ್ವಾಮಿ. ಅಪ್ಪ ನಿನ್ನ ಮಗನಾಗಿ, ನಿನ್ನ ಸಾಕ್ಷಿ ಮಗನಾಗಿ ಜೀವಿಸುವಂತೆ ಸಹಾಯ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರೆಲ್ಲರ ಮನೋ ಕೋರಿಕೆಗಳನ್ನು ನೆರವೇರಿಸಿ ನಡೆಸಪ್ಪ. ಅವರು ಮಾಡುವ ಪ್ರತಿ ಕೆಲಸ, ಕಾರ್ಯ, ಉದ್ಯೋಗಗಳನ್ನು ಆಶೀರ್ವದಿಸು. ಡೇವಿಡ್ ನಾರಾಯಣ್ ಕವಿ ತಮ್ಮ ಕುಟುಂಬವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಸಾವಿತ್ರಿ ಮಗಳನ್ನು, ರಾಮನ್ನು, ಅವರ ಕುಟುಂಬವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ನೀವು ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವದಿಸಪ್ಪ. ನಿಮಗೆ ಸ್ತೋತ್ರ. ತಿಪ್ಪೇಶ್ ಅವರ ಅಣ್ಣ ತಮ್ಮಂದಿರು, ಬಂಧು ಬಳಗ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಗಳು ಸುಪ್ರಿಯಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮಗಳು, ಆ ಮಗಳನ್ನು ಕೂಡ ನೀನು ಆಶೀರ್ವದಿಸಪ್ಪ. ನಿನ್ನ ಭವಿಷ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಭವ್ಯವಾದ ಭವಿಷ್ಯವನ್ನು ರೂಪಿಸಿ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಮಾಡ್ತಾ ಇದ್ದೇವೆ. ಹೌದಪ್ಪ. ಸೇರಿ ಬಂದಿರೋ ಎಲ್ಲ ಚಿಕ್ಕ ಮಕ್ಕಳನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಯವನ ಕಾಲದಲ್ಲಿರುವ ಮಕ್ಕಳು ಯಾವುದೇ ರೀತಿಯಲ್ಲಿ ಅಪ್ಪ ತಂದೆ ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಿದ್ದು ಹೋಗದಂತೆ, ಅಪ್ಪ ಪ್ರೇಮಕ್ಕೆ, ಕಾಮಕ್ಕೆ ಬಿದ್ದು ಹೋಗದಂತೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ ದೇವ. ಪ್ರತಿ ಕುಟುಂಬಗಳು ಸಾಕ್ಷಿ ಕುಟುಂಬಗಳಾಗಿರಲಿ. ಪ್ರತಿ ಮಕ್ಕಳು ನಿನಗೆ ಸಾಕ್ಷಿ ಮಕ್ಕಳಾಗಿರಲಪ್ಪ. ಅಪೊಸ್ತಲ ಕಾರ್ಯಗಳು ಮುಂದೆ ಇಟ್ಟು ವಾಕ್ಯವು ಹೇಳುವ ಪ್ರಕಾರ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ. ಎಲ್ಲ ಕಡೆಗಳಲ್ಲಿ ನೀವು ಸಾಕ್ಷಿಗಳಾಗಿರಬೇಕು ಎಂದು ನಿಮ್ಮ ವಾಕ್ಯ ಹೇಳ್ತಾ ಇದೆಯಪ್ಪ. ಹೌದಪ್ಪ. ಪ್ರತಿಯೊಬ್ಬರ ಮೇಲೆ ಆತ್ಮದೇವ, ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ಪ್ರತಿಯೊಬ್ಬರೂ ನಿನಗೆ ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡು. ಕ್ರೈಸ್ತರು, ಯೇಸು ಸ್ವಾಮಿಯನ್ನು ನಂಬಿದ ಪ್ರತಿ ಮಕ್ಕಳು ಕೂಡ ಅಪ್ಪ ನಿನ್ನಗೆ ಸಾಕ್ಷಿಗಳಾಗಿರುವಾಗ ಅವರ ಸಾಕ್ಷಿ ಜೀವಿತದಿಂದಲೇ ಅಪ್ಪ ನಿನ್ನ ಕಡೆಗೆ ಅನೇಕ ಅನ್ಯ ಜನಾಂಗಗಳನ್ನು ಆಕರ್ಷಿಸಿಕೊಳ್ಳುವಂತೆ ಸಹಾಯ ಮಾಡಪ್ಪ. ಕ್ರಿಸ್ತನ ಸ್ವಭಾವವನ್ನು ಹೊಂದಿದವರಾಗಿರುವಂತೆ ಸಹಾಯ ಮಾಡು. ಕ್ರಿಸ್ತನ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಎಲ್ಲರನ್ನು ಪ್ರೀತಿಸುವವರಾಗಿ, ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಕ್ರಿಸ್ತನು ಅಪ್ಪ ಯೇಸು ಸ್ವಾಮಿ ನೀನು ಯಾವ ರೀತಿ ಕ್ಷಮಿಸಿದೆಯೋ ನಿನಗೆ ತಪ್ಪು ಮಾಡಿದವರನ್ನು ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಂಡಿರುವಂತೆ ಸಹಾಯ ಮಾಡು. ಅಷ್ಟೇ ಅಲ್ಲಪ್ಪ ತಂದೆ ದೇವ, ಪ್ರತಿಯೊಬ್ಬರು ಕೂಡ ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿ ಜೀವಿಸುವಂತೆ ನೀನು ಸಹಾಯ ಮಾಡಪ್ಪ. ಪ್ರತಿಯೊಬ್ಬರ ಪ್ರಾರ್ಥನೆ ಮೊರೆಗಳನ್ನು ಕೇಳಿ ಸದುತ್ತರ ದಯಪಾಲಿಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ
ಅಪ್ಪ ನಿನ್ನ ವಾಕ್ಯದಲ್ಲಿ ನಾವು ನೋಡಿದಂತೆ ಪರಾಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನ ಕೈಗಳ ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾವೆಲ್ಲರೂ ಕೂಡ ಅಪ್ಪ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಪ್ಪ. ಯಾವುದೇ ರೀತಿಯಲ್ಲಿ ಲೋಕದ ಆಸೆಗೆ ಸೈತಾನನ ಶೋಧನೆಗಳಿಗೆ ಒಳಗಾಗದಂತೆ ಅಪ್ಪ ನಮ್ಮನ್ನು ಕೇಳಿನಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಹೊರೆ ಇಡ್ತಾ ಇದ್ದೇವೆ. ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಕೈ ಹಿಡಿದು ನಡೆಸುವ ದೇವರು, ನಮ್ಮನ್ನು ಕಾಯುವ ಕಾಪಾಡುವ ದೇವರು ನೀನಾಗಿದ್ದೀಯಪ್ಪ. ಕುಟುಂಬದಲ್ಲಿ ಕೂಡ ನೀನೇ ಯಜಮಾನನಾಗಿರಪ್ಪ. ಯಾವುದೇ ರೀತಿಯ ದುಷ್ಟ ದುರಾತ್ಮದ ಕಾರ್ಯಗಳಿರುವುದಾದರೆ ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತಾ ಇದ್ದೇವೆ. ಲಯಪಡಿಸು ಸ್ವಾಮಿ. ನಿನ್ನ ಆಶೀರ್ವಾದ, ಅನುಗ್ರಹ, ದಯೆ, ಕರುಣೆ, ಕೃಪೆಗಳಿಂದ ಈ ಕುಟುಂಬದಲ್ಲಿ ತುಂಬಿಸಿ ನಡೆಸಬೇಕೆಂಬುದಾಗಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಮೊದಲ ಸ್ಥಾನವನ್ನು ಯೇಸಪ್ಪನಿಗೆ ಕೊಟ್ಟು ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೆ ಯೇಸು ರಕ್ತಂ ಜಯಂ.